ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಗಜಸೇನೆ ಅಧ್ಯಕ್ಷರು ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಯಾಕೆ ಸರ್ ಬೆಂಗಳೂರೇ ಯಾಕೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದ್ದಾರೆ? ಈ ನೋಡಿ, ನಮಗೆ ದುಃಖ ಆಗುತ್ತೆ. ನಾವು ಬೆಂಗಳೂರು ಅಂದರೆ ಹಸಿರಿನ ಸಿಟಿ, IT-BT ಸಿಟಿ, ಬದುಕು ಕಟ್ಕೊಳ್ಳೋ ಸಿಟಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನೀವು ಡ್ರಗ್ಸ್ ಸಿಟಿ ಅಂತೇಳಿ ಹೆಸರಿಟ್ಟು ಡ್ರಗ್ಸ್ ಸಿಟಿನ ಅಂತ ಹೇಳಿ ಕರ್ಸ್ಕೊಳ್ಳೋಂಥ ಪರಿಸ್ಥಿತಿ ತಂದಿಟ್ಟಿದೆ ಈ ಸರ್ಕಾರ. ಏನಕ್ಕೆ ಆಗ್ತಾಯಿದೆ ನೋಡಿ, ಇವತ್ತು 50 ಕೋಟಿ ಏನು ಡ್ರಗ್ಸ್ ಹಿಡಿದಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಈ 50 ಕೋಟಿ ರೂಪಾಯಿ ಡ್ರಗ್ಸ್ ಬರೋದಕ್ಕೂ ಅದೇ ಇಲಾಖೆನೇ ಕಾರಣ. ಯಾಕೆಂದರೆ ಆ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಿದರೆ ಇವತ್ತು ಎಷ್ಟು ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೋ ಅಷ್ಟೇ ಭ್ರಷ್ಟಾಚಾರಿಗಳು ಇವತ್ತು ನಮ್ಮ ನಾಡಲ್ಲಿದ್ದಾರೆ. ಯಾಕೆಂದರೆ ನೋಡಿ, ಒಬ್ಬ ಅಧಿಕಾರಿಗೆ ಆ ಏರಿಯಾದಲ್ಲಿ ರೌಡಿಗಳು ಎಷ್ಟಿದ್ದಾರೆ, ಡ್ರಗ್ಸ್ ಸಪ್ಲೈ ಮಾಡೋರು ಎಷ್ಟಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಇವತ್ತು ಏನಾಗಿದೆ, ನೇರ ಆರೋಪ ನಾವು ಮಾಡಬೇಕಾಗಿದ್ದು ಇವತ್ತು ಪೋಸ್ಟಿಂಗು. ಒಂದು ಕಡೆಯಿಂದ ಒಂದು ಕಡೆಗೆ ಪೋಸ್ಟಿಂಗ್ ಕೇಳಿದರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೇಳ್ತಾರೆ ಒಂದು ಸ್ಟೇಷನಿಗೆ ಅವ್ರನ್ನ ಹಾಕೋದಕ್ಕೆ. ಅವ್ರು ಏನು ಮಾಡ್ತಾರೆ ಪಾಪ, ಎಲ್ಲಿಂದ ಅವ್ರು ಬರೋ ಸಂಬಳ 1 ಲಕ್ಷ ಅಥವಾ 70,000 ಸಂಬಳದಲ್ಲಿ ಆ ಸಾಲ ತೀರ್ಸೋಕ್ಕಾಗಲ್ಲ. ಹೀಗಾಗಿ ಇವತ್ತು ರೌಡಿಜಮ್ ಇರ್ಬೋದು, ರಿಯಲ್ ಎಸ್ಟೇಟ್ ದಂಧೆಗಳಿರ್ಬೋದು, ಅವರಿಗೆ ಸಮಯನೇ ಇಲ್ಲ ರೀ. ಅವ್ರು ಕೊಟ್ಟಿರೋ ಪೋಸ್ಟ್ಗೆ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ವಾಪಸ್ ಕೊಡೋದು ಒಂದೇ ಗುರಿ ಇರುತ್ತೆ. ಬಿಟ್ಟರೆ ನಾವಿಲ್ಲಿ ಸಮಾಜ ಸುಧಾರಣೆ ಮಾಡಬೇಕು, ವಿದ್ಯಾರ್ಥಿಗಳು ಡ್ರಗ್ಸಲ್ಲಿ ಬಲಿಪಶು ಆಗ್ತಾ ಇದ್ದಾರೆ, ಇದನ್ನು ಸರಿ ಮಾಡಬೇಕು ಅನ್ನೋದು ಯಾವ ಒಂದು ಅಧಿಕಾರಿಗಳಿಗೂ ಕೆಲವರಿಗಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಎರಡು ಕಡೆಗೆ ಸಾವಿರಾರು ಜನ ಡ್ರಗ್ಸ್ಗಳು ತಗೊತಾ ಇರ್ತಾರೆ. ಎಲ್ಲ ಒಂದು ನಿಷ್ಠಾವಂತ ಬೆರಳೆಣಿಕೆಯಷ್ಟು ಪೊಲೀಸ್ ಅಧಿಕಾರಿಗಳು ಹಿಡಿದುಬಿಟ್ಟು ಅದನ್ನು ಹಿಡಿದಿದ್ದೇವೆ ನಾವು ಅಂತ ಹೇಳ್ತಾರೆ. ಪುನಃ ಹಿಡಿದಿದ್ದು ಅದು ಏನಾಗುತ್ತೋ ಗೊತ್ತಿಲ್ಲ, ಅದನ್ನು ಏನೋ ಧ್ವಂಸ ಮಾಡ್ತಾರೋ, ಅದನ್ನು ಬರ್ನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಮತ್ತೆ ಏನಾದ್ರು ಬ್ಯಾಕ್ ಡೋರಿಂದ ಮತ್ತೆ ಅವ್ರಿಗೆ ಕೈಗೆ ಸಿಗುತ್ತಾ ಗೊತ್ತಿಲ್ಲ. ಇಲ್ಲಿವರೆಗೂ ಆ ಹಿಡಿದಿರೋ ಡ್ರಗ್ಸ್ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದನ್ನು ಸ್ಪಷ್ಟಪಡಿಸ್ಬೇಕು ಪೊಲೀಸ್ ಇಲಾಖೆ. ಇವತ್ತು ನೋಡ್ರಿ, ಈಗ ಇದಕ್ಕೆ ಈ ಖಾಸಗಿ ಶಾಲೆಗಳಿದಾವಲ್ಲ, ಖಾಸಗಿ ಶಾಲೆಗಳ ಒಂದು ಕಾಲೇಜುಗಳ ಆವರಣಗಳಲ್ಲಿ ಮತ್ತು ಅದರದ ಅಲ್ಲಿ ಒಂದು ವ್ಯಾಪ್ತಿಯಲ್ಲೇ ಜಾಸ್ತಿ ಡ್ರಗ್ಸ್ ದಂಧೆ ನಡೀತಾ ಇರೋದು ಇವತ್ತು. ಹಾಗೆ ಆಗ್ತಾ ಇದ್ದಾಗ ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ತೊಗೊತಾರೆ ಇವರು, ಖಾಸಗಿ ಶಾಲೆಯವರು ಅಲ್ವಾ. ಲಕ್ಷಾಂತರ ರೂಪಾಯಿ ಡೊನೇಷನ್ ತೊಗೊಂಡಾಗ ಆ ಒಂದು ಶಾಲೆಯ ವಿದ್ಯಾರ್ಥಿ ಇವತ್ತು ಶಾಲೆಗೆ ಯಾವ ರೀತಿ ಬಂದಿದ್ದಾನೆ, ಅವನು ಏನಾದ್ರು ಡ್ರಗ್ಸು ತಗೊಂಡು ಅವನೇನಾದ್ರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನ, ಅಥವಾ ಶಿಕ್ಷಕರದಲ್ಲಿ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನ, ಅಥವಾ ಅವನ ಬಿಹೇವಿಯರ್ ಹೇಗಿದೆ, ಅವನು ವಾಲ್ಗೊಂಡು ಬರ್ತಾ ಇದ್ದಾನ, ಅವನು ಏನಿದೆ ಅಂತ ಹೇಳಿ ಆ ಒಂದು ಖಾಸಗಿ ಶಾಲೆದು ಕೂಡ ಅದು. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಒಬ್ಬ ಪೋಷಕರು ಇವತ್ತು ನಾವು ಖಾಸಗಿ ಶಾಲೆ ಸೇರಿಸೋದೇನಕ್ಕೆ ಅಂದರೆ ಒಂದು ವಿದ್ಯಾವಂತನಾಗಿ ಅವನು ಎಲ್ಲ ನಮ್ಮ ಪಕ್ಕದ ಮನೆ ಮಕ್ಕಳಕ್ಕಿಂತ ನಮ್ಮವನು ಬುದ್ಧಿವಂತ ಆಗಲಿ ಅಂತ. ಇವತ್ತು ಖಾಸಗಿ ಶಾಲೆಗಳು ಇದರಲ್ಲಿ ಏನಾದ್ರು, ಯಾಕೆಂದ್ರೆ ಇವತ್ತು ನೋಡ್ರಿ, ವಿದ್ಯಾದಾನ ಅನ್ನೋದು ಎಲ್ಲೂ ಉಳ್ಕೊಂಡಿಲ್ಲ. ವಿದ್ಯಾದಾನ ಅನ್ನೋದು ಇವತ್ತು ಮಾರಾಟ ಆಗ್ತಾ ಇದೆ. ಏನಾದರೂ ಈ ಡೊನೇಷನ್ ಹೆಂಗೆ ಇವರಿಗೆ ಹುಚ್ಚು ಹತ್ತಿದೆಯಲ್ವಾ, ನನಗೆ ಇಷ್ಟು ಫೀಸ್ ಮಾಡಬೇಕು ಅಷ್ಟು ಫೀಸ್ ಮಾಡಬೇಕು ಅಂತ, ಅದೇ ಥರ ಖಾಸಗಿ ಶಾಲೆಗಳವ್ರು ಏನಾದ್ರು ಇನ್ವಾಲ್ವ್ ಆಗ್ಯಾರೋ ಗೊತ್ತಿಲ್ಲ ಇವತ್ತು. ಯಾಕೆಂದ್ರೆ ನಮ್ಮ ಸಂಶಯ ಬರ್ತಾ ಇದೆ ನೋಡಿ, ಸರ್ಕಾರಿ ಶಾಲೆಗಳ ಹುಡುಗರು ಇಲ್ಲಿವರೆಗೆ ಮಾದಕ ದ್ರವ್ಯದಲ್ಲಿ ವ್ಯಸನಿಯಾಗಿ ಎಲ್ಲೂ ಕೂಡ ಯಾರೂ ಅತಂತ್ರವಾಗಿಲ್ಲ. ಆದರೆ ಇವತ್ತು ಖಾಸಗಿ ಶಾಲೆಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ ಅಂದಾಗ ಇದಕ್ಕೆ ಹೊಣೆಗಾರಿಕೆ ಶಾಲೆಯ ಏನು ಮುಖ್ಯಸ್ಥರು ಇರ್ತಾರೆ ಅಥವಾ ಶಾಲೆಯ ಅವರು ಏನು ಮಾಲೀಕರು ಇರ್ತಾರೆ ಅವ್ರನ್ನೂ ಕೂಡ ಹೊಣೆಗಾರನಾಗಿ ಮಾಡಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಗೊತ್ತಿದೆ, ಇವತ್ತು ನೋಡಿ ಖಾಸಗಿ ಶಾಲೆಗೆ ಸೇರಿಸೋರು ಯಾರು, ಶ್ರೀಮಂತರು ಮಕ್ಕಳನ್ನ ಸೇರಿಸ್ತಾರೆ, ಅಲ್ಲಿ ದುಡ್ಡಿರುತ್ತೆ ಅನ್ನೋದು ಕೂಡ ಈ ಡ್ರಗ್ಸು ಮಾಫಿಯಾ ಗೊತ್ತಿದೆ. ಆಮೇಲೆ ಇವತ್ತು ನೋಡ್ರಿ, ನಮ್ಮ ಉಚ್ಚ ನ್ಯಾಯಾಲಯಗಳಿರ್ಬೋದು, ಅವರು ಕೂಡ ಅಥವಾ ಈ ಒಂದು ವಿದ್ಯಾರ್ಥಿಗಳು ಅವ್ರಿಗೂ ಮಕ್ಕಳಿರ್ತಾರೆ, ನ್ಯಾಯಾಧೀಶರಿಗೆ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ. ಆಮೇಲೆ ಇವರಿಗೆ ಆ ರೀತಿ ಒಂದು ಡ್ರಗ್ಸ್ ಸಪ್ಲೈ ಮಾಡಿ ಈ ಥರ ಕಾಲೇಜಲ್ಲಿ ಸಿಗಾಕೊಂಡು ಈ ಥರ ಹಿಡಿದಾರೆ ಅಂದರೆ ಅವ್ರಿಗೆ ಕೂಡ ಸರ್ವಿಸ್ ಮಾಡಬಾರ್ದು. ಅವ್ರನ್ನ ಬೇಲಿಗೆ ಹಾಕೋದು, ಬೇಲ್ ತಗೊಳ್ಳೋದಿರ್ಬೋದು, ನ್ಯಾಯಾಧೀಶರು ಕೂಡ ಬೇಲ್ಗಳು ಕೊಡಬಾರ್ದು, ಕಠಿಣ ಶಿಕ್ಷೆಗಳು ಮಾಡಬೇಕು. ಆವಾಗ ಇದಕ್ಕೇನಾದ್ರು ಮಟ್ಟ ಹಾಕ್ಬೋದು. ಇಲ್ಲ ಅಂದರೆ ನಾವು ಬರೀ ಪೊಲೀಸವ್ರನ್ನೊಂದೇ ದೂರಿದ್ರೆ ಆಗಲ್ಲ. ಆಮೇಲೆ ಪೋಷಕರು, ಇವತ್ತು ಪೋಷಕರು ನನ್ನ ಮಗ ನಾನು ಕಾಲೇಜಿಗೆ ಹೋಗ್ತಾನೆ ಅಂದರೆ ಅವನ ಬಿಹೇವಿಯರ್ ಅರ್ಥ ನಾವು ನೋಡಬೇಕು. ಮನೆಗೆ ಬಂದಾಗ ಅವನು ಹೇಗೆ ಮಾತಾಡ್ತಾನೆ, ಊಟ ಮಾಡ್ತಾನೋ ಹಾಗೆ ಮಲ್ಕೊತಾನೋ, ಅಥವಾ ಅವನು ಪೋಷಕರ ಜೊತೆಗೆ ನಾರ್ಮಲ್ ಆಗಿ ಮಾತಾಡ್ತಾನೋ, ಹೋಗಿ ರೂಮಲ್ಲಿ ಸೇರ್ಕೊಂತಾನೋ, ಇದೆಲ್ಲ ಗಮನ ಕೊಡೋಕೆ ಇವಾಗ ಏನಾಗಿದೆ, ಪೋಷಕರು ದುಡ್ಡಿನ ಟೈಮ್ ಇಲ್ಲ, ದುಡ್ಡಿನ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಇರೋ ಟ್ಯಾಕ್ಸ್ಗಳು ನಾವು 18% GST ಕಟ್ಟಬೇಕು, 5% ಕಟ್ಟಬೇಕು, ಈ ಮಿಕ್ಕಿದ್ದು ನಾವು ಜೀವನ ಮಾಡಬೇಕು. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ತರಕಾರಿ ರೇಟ್ ಜಾಸ್ತಿ ಆಗಿದೆ, ಬೇಳೆ ಕಾಳುಗಳು ಜಾಸ್ತಿ. ಪಾಪ ಏನಾಗಿದೆ, ಪೋಷಕರಿಗೆ ಬರೀ ಕೆಲಸ ಮಾಡೋದೊಂದೇ ಆಗ್ತಾ ಇದೆ. ಹಾಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಅತಂತ್ರ ಸ್ಥಿತಿನ ಇವತ್ತು ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಸರ್ಕಾರಗಳು ತಂದುಬಿಟ್ಟು ನಾವು ಈಗ ನಮ್ಮ ಮಕ್ಕಳನ್ನ ನಾವು ಬಲಿಪಶು ಮಾಡ್ತಾ ಇದ್ದೇವೆ. ಆಮೇಲೆ ನೋಡಿ, ಇವಾಗ ಸರ್ಕಾರ ಇವತ್ತು ನೋಡಿ ಇಷ್ಟು ಡ್ರಗ್ಸ್ ಹಿಡಿದಿದೆಯಲ್ಲ, ಅವ್ರನ್ನ
ಈಗ ಅಟ್ಲೀಸ್ಟ್ ಒಬ್ಬರನ್ನ ಇಬ್ಬರನ್ನ ಎಲ್ಲ ಗಡಿಪಾರ್ ನೋಡಿ. ಇವತ್ತು ಏನಾಗಿದೆ, ಬೆಂಗಳೂರು ಅನ್ನೋ ಸಿಟಿ ಇವತ್ತು ಬರೀ ಕನ್ನಡಿಗರಿಲ್ಲ, ಇವತ್ತು ಎಲ್ಲ ನಾನಾ ದೇಶಗಳಿಂದ ಇದ್ದಾರೆ. ಅವ್ರು ಯಾರೋ ನೈಜೀರಿಯಾದವ್ರಿ ಪೊಲೀಸವ್ರನ್ನ ಹೊಡಿತಾರ, ಅವರು ಪೊಲೀಸವ್ರನ್ನ ಹೊಡೆದ್ಬಿಟ್ಟು ಕಳಿಸ್ತಾರೆ. ಅವಂತವ್ರು ಸಿಕ್ಕಾವಾಗ ಈಗ ಬೇಲ್ ಆಯ್ತು ಅಂದ ತಕ್ಷಣ ಅವ್ರನ್ನ ಯಾಕೆ ಇಲ್ಲಿ ಇಟ್ಕೊಂತೀರಾ ನೀವು? ಬೇಲ್ ಆದ್ಮೇಲೆ ಅವ್ರನ್ನ ಫ್ಲೈಟ್ ಹಚ್ಚ್ರಿ ಅಥವಾ ಟ್ರೈನ್ ಹಚ್ಚ್ರಿ, ಕಳಿಸ್ಬಿಡ್ಬೇಕು, ಇಲ್ಲಿಂದ ಗಡಿಪಾರ್ ಮಾಡಬೇಕು. ಮತ್ತೆ ಯಾವತ್ತೂ ಕೂಡ ಅವ್ರಿಗೆ ನಮ್ಮ ದೇಶದ ವೀಸಾ ಆಗಲಿ ಅಥವಾ ಪಾಸ್ಪೋರ್ಟ್ ಏನು ಸಿಗಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಹೊರ ದೇಶದಿಂದ ಬಂದವರಿಗೆ ಒಂದು ಭಯ ಬರುತ್ತೆ. ಇವತ್ತು ಏನು ಮಾಡಲ್ಲ, ಅದೇ ನಮ್ಮ ಅಮಾಯಕರು ಯಾರಾದರೂ ನಾವೇ ಒಂದು ಹೋರಾಟ ಮಾಡ್ಬೇಕಾದ್ರೆ ಪೊಲೀಸರು ಸುಮ್ಮನೆ ತಳ್ಳಿಬಿಟ್ರೆ ನಮ್ಮನ್ನು ಹೊಡೆದ್ಬಿಟ್ಟ ಅಂತ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅಲ್ಲಿ ಹೋಗಿ ಕೆಲ ಪೊಲೀಸರು ಅದು ಒದೆ ತಿನ್ಕೊ ಬರ್ತಾರ್ರಿ, ನಾಚಿಕಾಗಬೇಕು. ಯಾಕೆ ಒದೆ ತಿಂತಾರೆ ಅಂದ್ರೆ ಅವ್ರು ಮಾಮೂಲಿ ಇಸ್ಕೊಂತಾ ಇರ್ತಾರೆ, ಇವರು ಮಾಮೂಲಿ ಇಸ್ಕೊಂಡಾಗ ಅನಿವಾರ್ಯವಾಗಿ ಒದೆ ತಿನ್ಕೊ ಬರ್ಬೇಕು. ಈ ಒಂದು ಭ್ರಷ್ಟಾಚಾರ ಕಡಿವಾಣ ಆಗಲ್ಲಿವರೆಗೂ. ಆಮೇಲೆ ಇವತ್ತು ಏನಾಗಿದೆ, ನಮ್ಮ ಗೃಹ ಮಂತ್ರಿಗಳಿಗೆ ಪಾಪ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಹೋಗ್ಬಿಟ್ಟಿದೆ. ಯಾವಾಗ ಸರ್ಕಾರ ಬಂತು ಅವತ್ತಿನಿಂದ ಅವ್ರು ಒಳ್ಳೆ ಕೆಲಸ ಮಾಡೋರು ಅವರು. ಆದ್ರೆ ಇವತ್ತು ಅವ್ರು ಒಂದೇ ತಲೆಯಲ್ಲಿರೋದು, ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಈ ಇಲಾಖೆ ಬೇಡ. ಇವತ್ತು ಎಷ್ಟೊಂದು ಜನ 136 ಜನ ಶಾಸಕರಿದಾರ್ರಿ, ಸಮರ್ಥವಾಗಿ ಅದರಲ್ಲಿ ತುಂಬಾ ಜನ ನಡೆಸೋರಿದ್ದಾರೆ. ಇವರೇನು ಸಮರ್ಥರು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಆಸಕ್ತಿ ಇರೋರಿಗೆ ಕೊಡಿ ನೀವು. ಆ ಒಂದು ಹುದ್ದೆ ಕೊಡ್ತಿರಲ್ಲ, ನಾನು ಇವತ್ತು ಭ್ರಷ್ಟಾಚಾರ ಕಡಿವಾಣ ಹಾಕ್ತಾನೆ, ಪೊಲೀಸ್ ಇಲಾಖೆನ ಸರಿ ಮಾಡ್ತಾನೆ, ನಾನಿವತ್ತು ಈ ರೀತಿ ಎಲ್ಲ ಮಾಡ್ತಾನೆ ಅನ್ನೋ ಆಸಕ್ತಿ ಇರೋರು ಆ 136 ಜನರು ತುಂಬಾ ಜನ ಇದ್ದಾರೆ. ಅಂಥವ್ರನ್ನ ನೀವು ಮಂತ್ರಿ ಮಾಡಿ. ಯಾರೋ ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಆಸಕ್ತಿನೇ ಇಲ್ಲ, ಅವರೇ ಹೇಳ್ಕೊಂಡಾರೆ ಪಾಪ, ನಿಮ್ಮ ಮಾಧ್ಯಮಗಳೆಲ್ಲ ಹೇಳಿದ್ದಾರೆ, ನನಗೆ ಈ ಗೃಹ ಆಸಕ್ತಿ ಇಲ್ಲಪ್ಪ, ನನಗೆ ಬೇಡ ಅಂದ್ರೂ ಕೊಟ್ಬಿಡ್ತಾರೆ ಅಂತ. ಪಾಪ ಎಷ್ಟೊಂದು ಜನ ಬೇಕು ಅಂತ ಅವ್ರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ಅವಾಗ ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ರೀ. ಯಾವುದೇ ಒಬ್ಬ ಮನೆಗೆ ಯಜಮಾನ, ಇವತ್ತು ನಮಗೇನು ಪೊಲೀಸ್ ಇಲಾಖೆಗೆ ಯಜಮಾನ ಯಾರು? ನಮ್ಮ ಪರಮೇಶ್ವರ್ ಅವರು ಇದ್ದಾರೆ. ಅವರು ಯಜಮಾನರು ಕರೆಕ್ಟಾಗಿದ್ದಾಗ ಇವೆಲ್ಲ ಒಂದು ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ. ಇವತ್ತು ನೋಡಿ, ಇಲ್ಲಿಂದ ಬೆಂಗಳೂರು ದಾಟಿ ಜಿಗಣಿ ಏನೋ ಇದಕ್ಕೆ ಹೋಗಿದ್ದದು ಏನೋ ಶಿಶಿಬಿಂದ, ಈಗ ಆ ಒಂದು ವ್ಯಾಪ್ತಿಗೆ ಹೋಗುತ್ತೆ ಅಂದಾಗ ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ? ಈಗ ನೋಡಿ, ಇವತ್ತು ನಾವೇನಾದರೂ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ನಾವು 1 ಗಂಟೆ ನಮ್ಮನ್ನು ಚೆಕ್ ಮಾಡ್ತಾರೆ ಏರ್ಪೋರ್ಟಲ್ಲಿ, ಏನೂ ಬಿಡಲ್ಲ. ಇವತ್ತು ಅಂಥ ಡ್ರಗ್ಸ್ಗಳೇ ಒಳಗಡೆ ಬರ್ತಾ ಇದೆ. ಹೆಂಗ್ರಿ ಇವತ್ತು ನೋಡಿ, ಖಾಸಗಿ ಬಸ್ಗಳು ಎಲ್ಲ ದೊಡ್ಡ ರಾಜಕಾರಣಿಗಳ ಖಾಸಗಿ ಬಸ್, ನ್ಯಾಷನಲ್ ಟ್ರಾವೆಲ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಬಾಂಬೆಯಿಂದ ಬರ್ತಾ ಇದೆ. ಎಷ್ಟು ಜನ ಬರ್ತಾರೆ, ಆ ಲಗೇಜಲ್ಲಿ ಏನಿದೆ ಅನ್ನೋದು ಯಾರು ಕೂಡ ಚೆಕ್ ಮಾಡಲ್ಲ. ಇವತ್ತು ಬಸ್ಸು ಬರ್ನಿಂಗ್ ಸುಟ್ಟು ಹೋಗ್ತಾ ಇದೆ, ಎಲ್ಲ ಕಡೆನೂ ಬೆಂಕಿ ಬಿದ್ದು ಅಮಾಯಕರು ಸಾಯ್ತಾ ಇದ್ದಾರೆ, ಅದು ಯಾರು ಚೆಕ್ ಮಾಡಲ್ಲ. ಇದೆಲ್ಲ ನೋಡಿ, ಇದು ಸರಬರಾಜು ಆಗ್ತಾ ಇರೋದೆ ಈ ಕೆಲ ರಾಜಕಾರಣಿಗಳ ಒಂದು ಖಾಸಗಿ ಬಸ್ಗಳಲ್ಲಿ. ಅದನ್ನ ಫಸ್ಟ್ ರೇಡ್ ಮಾಡಿ, ಈ ಬಸ್ ಯಾರ್ದೋ ಒಬ್ಬ ಸಚಿವರು ಸೇರಿರೋದೋ ಅದರ ಮುಟ್ಟಲ್ಲ, ಅಡ್ಡಿ ಹೋದ್ರೆ ಮುಟ್ಟಲ್ಲ, ಪೊಲೀಸರು ಮುಟ್ಟಲ್ಲ, ಅವ್ನು ರೋಡಲ್ಲೇ ನಿಲ್ಸ್ಕೊಂತಾನೆ. ಇದು ಆಗ ತನಕ ಏನು ಮಾಡ್ತಾರೆ, ಇಲ್ಲಿ ಕಡಿವಾಣ ಆಗಲ್ಲ. ಬಂದ ಮೇಲೆ ಇವರು ರೇಡ್ ಮಾಡೋದಕ್ಕಿಂತ ಬರದೇ ಇದ್ದಂಗೆ ತಡೆದ್ರೆ ನಮ್ಮ ಮಕ್ಕಳು ಮರಿಗಳು ಅಟ್ಲೀಸ್ಟ್ ಮುಂದಿನ ಪೀಳಿಗೆಗೆ ಉದ್ಧಾರ ಆಗುತ್ತೆ. ಸರ್, ಈಗ ಬೆಂಗಳೂರು ಅಂತ ಬಂದ್ರೆ ಇಲ್ಲಿ ಹೊರಗಡೆಯವರೇ ಹೆಚ್ಚಾಗಿದ್ದಾರೆ, ಹೀಗಾಗಿ ಡ್ರಗ್ ಕನ್ಸ್ಯೂಮರ್ಸ್ ಹೆಚ್ಚಾಗಿ ಕನ್ನಡಿಗರ ಅಥವಾ ನಾನ್ ಬ್ಯಾಂಗ್ಳೂರಿಯನ್ಸ್ ಹೇಗೆ ನಿಮ್ಮ ಪ್ರಕಾರ? ಅಲ್ಲ, ಕನ್ನಡಿಗರಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ, ಇನ್ನು ನಮ್ಮ ಹೆಚ್ಚಾಗಿ ಕನ್ನಡಿಗರಲ್ಲಿ ಕಂಡು ಬರ್ತಾ ಇಲ್ಲ. ಈಗ ಏನಾಗುತ್ತೆ, ಒಂದು ಮರದಲ್ಲಿ ಒಂದು ಕೋತಿ ಇಟ್ಟರೆ ಅದು ಇಡೀ ವನನ ಕೆಡಿಸುತ್ತೆ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಏನಾಗುತ್ತೆ, ಈಗ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರೋರು ಈಗ ನಮ್ಮ ಮಕ್ಕಳುಗಳಲ್ಲಿ ಅಥವಾ ಈ ಥರ ಕಾಲೇಜ್ಗಳಲ್ಲಿ ಸ್ನೇಹಿತರಾಗ್ತಾರೆ, ಒಂದೇ ಪಿ ಜಿಯಲ್ಲಿ ಇರ್ತಾರೆ, ಒಂದೇ ಹಾಸ್ಟೆಲಲ್ಲಿ ಇರ್ತಾರೆ. ನೀನು ನೋಡಪ್ಪ, ಅವನು ಯಾರೋ ಡ್ರಗ್ಸ್ ತಗೊತಾ ಇಲ್ಲ, ಅವನು ಯಾರೋ ಇನ್ನೂ ಬಡವ್ರ ಹುಡುಗ ಇರ್ಬೋದು, ಅವನಿಗೇನು ನಾಲೆಜ್ ಇಲ್ಲ ಅನ್ನೋ ಬಿಹೇವಿಯರ್ನ ತರ್ತಾರಲ್ಲಿ. ಅಂದರೆ ಅವನ ಮನಸ್ಥಿತಿನ ಕೆಡಿಸ್ತಾರೆ. ಡ್ರಗ್ಸ್ ತಗೊಂಡವ್ನು ಮಾತ್ರ ತುಂಬ ಹೈಯರು, ಅವ್ನು ಶ್ರೀಮಂತರ ಮಗ, ಡ್ರಗ್ಸ್ ತಗೊಂಡಿಲ್ಲ ಅಥವಾ ಎಣ್ಣೆ ಕುಡ್ದಿಲ್ಲ ಅಂದರೆ ಅವ್ನು ಬಡವ ಅನ್ನೋ ಒಂದನ್ನು ಕೂಡ ಇವತ್ತು ಅವರ ಸ್ನೇಹಿತರುಗಳು ಇವತ್ತು ಆ ಒಂದು ಅವ್ರ ವಿಷಯನ ತುಂಬುವಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು, ಈ ಒಂದು ವಿಷ ಬೀಜ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಹಾಸ್ಟೆಲಲ್ಲಿ ವಾರ್ಡನ್ ಇರ್ತಾರೆ, ಅದಕ್ಕೆ ಆದಂಥ ಲಕ್ಷಾಂತರ ರೂಪಾಯಿ ಫೀಸ್ ತಗೊತಾರೆ. ಆ ಒಂದು ಶಾಲೆಯ ಮತ್ತು ಮುಖ್ಯಸ್ಥರ ಮತ್ತು ಆ ವಾರ್ಡನ್ದ ಒಂದು ಕರ್ತವ್ಯ ಆಗಿರುತ್ತದೆ, ಏನು ನಾವು ಈ ಮಕ್ಕಳು ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವೊಂದು ಹಾಸ್ಟೆಲಿಗೆ ಸೇರಿಸೋದು ಯಾಕೆ ಮಕ್ಕಳನ್ನ ಅಂದರೆ, ಒಂದು ಶಾಲೆಯಲ್ಲಿ ನನ್ನ ಮಗ ಒಳ್ಳೆ ರೀತಿ ಅಭ್ಯಾಸ ಮಾಡಲಿ, ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಗಡೆ ಬರಲಿ ಅಂತ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಟೆಲ್ ಸೇರ್ತೇವೆ. ಅಂಥ ಹಾಸ್ಟೆಲ್ಗಳಲ್ಲಿ ಡ್ರಗ್ಸ್ ಮಾಫಿ ಇವತ್ತು ನೋಡಿ, ನಾವೆಲ್ಲ ಮಂಗಳೂರಲ್ಲಿ ಎಜುಕೇಶನ್ ತುಂಬ ಚೆನ್ನಾಗಿದೆ ಅಂತ ನಾವು ಹಾಸ್ಟೆಲಿಗೆ ನಾವೇ ಹೇಳ್ತೇವೆ ಎಲ್ರಿಗೂ, ಮಗ ಸ್ವಲ್ಪ ಬುದ್ಧಿ ಕಲಿತಾ ಇಲ್ಲ, ಅವನೇನೋ ಸರಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಓದ್ತಾ ಇಲ್ಲ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾನೆ, ತಗೊಂಡ ಮಂಗಳೂರಲ್ಲಿ ಹಾಸ್ಟೆಲ್ಗೆ ಹಾಕ್ಬಿಡಪ್ಪ ಅಂತ ಹೇಳ್ತೇವೆ. ಸ್ಟ್ರಿಕ್ಟ್. ಈಗ ಎರಡನೇ ಬೆಂಗಳೂರು ಬಿಟ್ಟರೆ ಎರಡನೇ ಮಂಗಳೂರು ಅಂತ ಹೇಳಿದಾಗ ನಮ್ಗೆ ಆತಂಕ ಆಗ್ತಾ ಇದೆ. ಇವತ್ತು ನಾವು ಎಲ್ಲಿ ಹಂಗಾರೆ ಈಗ ನೋಡಿ ಏನಾಗಿದೆ,
ಈಗ ಆಲ್ಮೋಸ್ಟ್ ಈ ಎಜುಕೇಷನ್ ನಾವು ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಶಿಕ್ಷಣ ಅನ್ನೋದು ಒಂದು ಕುಗ್ಗೋಗಿದೆ. ಅಂದರೆ ಅಷ್ಟಿನ ಒಂದು ವ್ಯಾಪ್ತಿ ಇವತ್ತಿಲ್ಲ. ಎಲ್ಲ ಮೊಬೈಲು. ನಾವೇನಾದ್ರು ನಮ್ಮ ಮಕ್ಕಳನ್ನೇ ಏನೋ ಮೊಬೈಲೇ ನೋಡ್ತಾ ಇದೆಯಾ, ಈಗ ಟೀಚರ್ ಏನೋ ಒಂದು ಕಳಿಸಿದ್ರು, ಏನೋ ಇದನ್ನು ಲ್ಯಾಪ್ಟಾಪ್ ಹಾಕ್ಕೊಂಡಿದ್ಯಾ, ಇಲ್ಲ ಅದು ಟೀಚರ್ಸ್ ಕಳಿಸಿದ್ರಲ್ಲ ಅದರಲ್ಲಿ ಕ್ವಶನ್ ನೋಟ್ಸ್ ಕಳಿಸಿದ್ದಾನೆ ಅದನ್ನು ಹುಡುಕ್ತಾ ಇದ್ದಾನೆ. ನಾವು ಈ ಬೇರೆ ನಾವು ಏನು ಉತ್ತರ ಇದಕ್ಕಾಗಲ್ಲ. ನೋಡಬೇಡ ಅಂತ ಹೇಳಿದ್ರೆ ಅವ್ನು ಮಾರ್ಕ್ಸ್ ಕಮ್ಮಿ ಕೇಳಿದ, ನೀನೇ ಹೇಳಿದೆ ಅವತ್ತು ನೋಡಬೇಡ ಅಂತ ಹೇಳಿದೆ, ನಾನೇನು ಮಾಡಲ, ಅದಕ್ಕೆ ನಾನು ಕಮ್ಮಿ ಆಯಿತು ಅಂತ ಹೇಳೋ ಸ್ಥಿತಿ ಇವತ್ತು. ಈ ಎಜುಕೇಷನ್ ಅನ್ನೋದು ಸರಿ ಹೋಗಬೇಕು. ಅದಾದಮೇಲೆ ನೋಡಿ ಡ್ರಗ್ಸ್ ಮೂಲ ಇವ್ರು ಹೇಳ್ದಂಗೆ, ಲಾಯರ್ ಹೇಳ್ದಂಗೆ ಆ ಮೂಲನ ಹುಡುಕ್ತಾ ಇಲ್ಲ ಇವತ್ತು. ಯಾರೋ ಒಬ್ಬ ಬಡಪಾಯಿನ ಅವನೇನೋ ಹೊಟ್ಟೆಪಾಟಿಗೋಸ್ಕರ ಇವತ್ತು ಈಗ ಯಾಕೆಂದರೆ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ, ಎಲ್ಲ ಡಿಗ್ರಿ ಮಾಡಿದ್ರು PhD ಎಲ್ಲರೂ ಇವತ್ತು ಖಾಲಿ ಇದ್ದಾರೆ. ಈಗ ಆ ಥರ ಯಾರೋ ಬಡಪಾಯಿನ ತಗೊಂಡೋಗಿ ಒಳಗೆ ಹಾಕಿ ಇವರು ಆ ಒಂದು ಕೇಸನ್ನು ಮುಚ್ಚಾಕುವಂಥ ಕೆಲಸ ಮಾಡೋದಕ್ಕಿಂತ ಇವತ್ತೇನು ಮಾಡಬೇಕು, ಯಾರಾದ್ರೂ ಹಿಂದೆ ರಾಜಕಾರಣಿ ಇದ್ದಾರಾ ಅಥವಾ ಇವರ ಪೊಲೀಸ್ ಇಲಾಖೆಯಲ್ಲೇ ಇದ್ದಾರಾ ಅಥವಾ ಪೊಲೀಸ್ ಇಲಾಖೆಯ ಮಕ್ಕಳುಗಳಿದ್ದಾರಾ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಇದಕ್ಕೆ ಹೆಂಗೆ ಇವ್ರು ನೋಡಿ ಯಾವುದೋ ಒಂದು ಯಾರೋ ಒಬ್ಬ ಮಿನಿಸ್ಟ್ರಿ ಬೈದರು ಅಥವಾ ಇನ್ನೊಂದು ಏನೋ ಆಯಿತು ಅಂದರೆ ಒಂದು ತನಿಖೆ ಮಾಡ್ತಾರೆ, ಅದಕ್ಕೊಂದು ಸಮಿತಿ ರಚನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇದು ಮಕ್ಕಳ ಭವಿಷ್ಯದ ಬಗ್ಗೆ, ಒಂದು ಕುಟುಂಬದ ಭವಿಷ್ಯ ಅಂತ ಹೇಳ್ಕೊಂಡಾಗ ಇದಕ್ಕೊಂದು ಯಾಕೆ ನೀವು ಸಮಿತಿ ರಚನೆ ಮಾಡಬಾರ್ದು? ಅದಕ್ಕೆ ಇವತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಇಲಾಖೆಯ ಟ್ರಾನ್ಸ್ಫರ್ಗಳನ್ನು ಇವತ್ತು DGIGಗಳಿಗೆ ಬಿಡಬೇಕು, ಆ ಹಿರಿಯ ಅಧಿಕಾರಿಗಳಿಗೆ ಬಿಡಬೇಕು. ಇವತ್ತು ಯಾವುದೇ ಒಂದು ಅಲ್ಲಿವರೆಗೆ ಈ ಒಂದು ರೌಡಿಜಮ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನಿಷ್ಠಾವಂತ ಅಧಿಕಾರಿಗಳನ್ನು ಆ ಜಾಗಕ್ಕೆ ಹಾಕ್ರಿ. ಅವ್ರು ACP ಇರ್ಬೋದು, ಸರ್ಕಲ್ ಇರ್ಬೋದು, ಅವ್ರು ಯಾರಿದ್ರು ಅವ್ರನ್ನ ನಿಷ್ಠಾವಂತರನ್ನ ಹಾಕಿ. ಇವತ್ತು ಶಿವಾಜಿನಗರದಲ್ಲಿ ಅಲ್ಲೇನೋ ಡ್ರಗ್ಸ್ ದಂಧೆ ನಡೀತಾ ಇದೆಯಾ ಅಥವಾ ಇನ್ನೊಂದಾಗಿದೆಯಾ ಅಥವಾ ಕೋರ್ಮಂಗ್ಲ ಪಬ್ಗಳಿದ್ದು ಬಾರ್ಗಳಿದ್ದಾವೆ ಅಲ್ಲಿ ಅಂತ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರೋರು ನಮ್ಮಲ್ಲಿ ತುಂಬ ಜನ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಪಾಪ ಇವತ್ತಿಗೂ ಎಲ್ಲೂ ಪೋಸ್ಟಿಂಗ್ ಸಿಗ್ತಾ ಇಲ್ಲ, ಪೋಸ್ಟಿಂಗ್ ಸಿಗ್ತಾ ಮನೇಲಿದ್ದಾರೆ. ಅಂಥ ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡಿದಾಗ ಅವರೊಂದು ಚಾಲೆಂಜಿಗೆ ತಗೊತಾರೆ. ನನಗೆ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರಪ್ಪ ನಮ್ಮ IG ಅವರು, ನನಗೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನನ್ನ ಜನ ನನ್ನ ನಂಬಿದ್ದಾರೆ, ನಾನಿದು ಒಳ್ಳೆ ಕೆಲಸ ಮಾಡಬೇಕು. ಅವಾಗ ಏನಾಗುತ್ತೆ ಅವರಿಗೆ ಆ ಒಂದು ದುಡ್ಡು ಮಾಡುವಂಥ ಇದೇ ಬರಲ್ಲ, ಪ್ರೇರಣೆನೇ ಬರಲ್ಲ. ಯಾಕೆಂದ್ರೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಾರೆ ಅಂದಾಗ ದುಡ್ಡು ಮಾಡೋಕ್ಕೆ ಹೋಗಲ್ಲ ಅವರು. ಇಲ್ಲಾಂದ್ರೆ ಇವತ್ತು ನೋಡ್ರಿ, ಯಾವುದೇ ನೀವು ಪೊಲೀಸ್ ಇಲಾಖೆಯಲ್ಲಿ ಹೋಗ್ರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ, ರಿಯಲ್ ಎಸ್ಟೇಟು ಏನು ಏಜೆಂಟ್ಗಳು ಕಮ್ಮಿ ಅಂದರೆ 5 ರಿಂದ 10 ಜನ ಸಿಗ್ತಾರೆ. ನಿಮ್ಗೆ ಯಾರೋ ಪಾಪ ಹೆಣ್ಮಗಳು ಒಂದು ಅರ್ಜಿ ಹಿಡ್ಕೊ ಬಂದಿರ್ತಾಳೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ಯಾರೋ ಒಬ್ಬರು ಅಣ್ಣ ತಮ್ಮ ಗಲಾಟೆ ಮಾಡ್ಕೊಂಡಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ಯಾರೋ ಒಬ್ಬನ ಜೋರ ಮಾತಾಡಿದ್ರೆ ತಗೊಂಡು ಶೆಲ್ಲಲ್ಲಿ ಹಾಕ್ತಾರೆ. ಇದು ನೋಡಿ ಲಾಕಪ್ ಡೆತ್ತೇ ಆಗಿದೆ ಮೊನ್ನೆ ಯಾವುದೋ ಒಂದು ಸ್ಟೇಷನಲ್ಲಿ. ಇವತ್ತು ಈ ಥರ ಅಮಾಯಕರ ಮೇಲೆ ದೌರ್ಜನ್ಯಗಳು. ಇವತ್ತು ಪೊಲೀಸವರು ಈಗ ಯಾರು ಡಬಲ್ ಸ್ಟಾರ್ಗಳು, ತ್ರಿಬಲ್ ಸ್ಟಾರ್ ಕಾಣ್ತಾ ಇಲ್ಲ ರೋಡಲ್ಲಿ, ಟ್ರಾಫಿಕಲ್ಲಿ. ಈಗೆಲ್ಲ ಸಿಂಗಲ್ ಸ್ಟಾರ್ಗಳು ಒಳ್ಳೆ ಹಿಡ್ಕೊತಾರೆ, ರೋಡಿಗೆ ಬರ್ತಾರೆ, ಗಾಡಿ ಹಿಡಿತಾರೆ. ಅವ್ರದ್ದು ಕೆಲಸನೇ ಅದು. ಈಗ ಏನೋ ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದು, ಏನೋ ದೊಡ್ಡ ಅಪರಾಧ ಮಾಡ್ದಂಗೆ ಎಲ್ಲೋ ಒಂದು ಹೆಲ್ಮೆಟ್ ಹಾಕಿಲ್ಲ ಫೋಟೋ ಹೊಡಿಯೋದು. ಈಗ ಎಲ್ಲೋ ಪಾಪ ಮಗುವಿನೆಲ್ಲ ಶಾಲೆಗಳು ಶುರುವಾಗುತ್ತೆ, ಯಾರೋ ತಾಯಂದಿರು ಕರ್ಕೊಂಡು ಹೋದ್ರೆ ಅದು ಫೋಟೋ, ಅದು ಅದೇ ಕೆಲಸ ನಮ್ಮದು. ನಾನು ಮಾಡೋ ಕೆಲಸ ಟ್ರಾಫಿಕನ್ನ ಕ್ಲಿಯರ್ ಮಾಡ್ತೇನೆ, ಅಲ್ಲಿ ಟ್ರಾಫಿಕ್ ಆಗದೆ ಇದ್ದಂಗೆ ಸರಿಯಾಗಿ ವ್ಯವಸ್ಥೆ ಮಾಡ್ತೇನೆ ಅನ್ನೋದಿಲ್ಲ ಅವರಿಗೆ. ನನ್ನ ಕೆಲಸ ಫೋಟೋ ಹೊಡಿಯೋದು, ಜನಗಳಿಗೆ ಒಂದು ಕೇಸ್ ಹಾಕ್ಸೋದು. ಈ ಪೊಲೀಸ್ ಇಲಾಖೆಯಲ್ಲಿ ಈ ಮನಸ್ಥಿತಿ ಚೇಂಜ್ ಆಗಬೇಕು. ಆಮೇಲೆ ನೋಡಿ, ಒಂದು ಸ್ಟೇಷನಲ್ಲಿ ಒಂದು ಇನ್ಸ್ಪೆಕ್ಟರ್ ಕೆಳಗಡೆ 3-4 ಜನ ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ, ಒಂದು 200 ಜನ ಕಾನ್ಸ್ಟೇಬಲ್ಗಳಿರ್ತಾರೆ. ಅವ್ರಿಗೆ ಇನ್ನು ವ್ಯಾಪ್ತಿನ ಹಂಚ್ಕೊಡಿ. ಈ ನೋಡಪ್ಪ, ನಿಂದು ಈ ಒಂದು ವಾರ್ಡ್ ಹೆಂಗೆ 7-8 ವಾರ್ಡ್ಗಳಿದಾವಲ್ಲ, ಈ ವಾರ್ಡು ನಿಂದು ವ್ಯಾಪ್ತಿ ಬರುತ್ತೆ. ನಿಂದು ಹೊಯ್ಸಳ ಅಥವಾ ನಿಂದು ಇಷ್ಟು ಜನ ಚೀತಾ, ಇಷ್ಟು ಜನ ಬರುತ್ತೆ. ಈ ವ್ಯಾಪ್ತಿ ಒಳಗಡೆ ಏನಾದರೂ ನೀನು ಎಲ್ಲಿ ಗಾಂಜಾ ಅಥವಾ ಏನಾದ್ರು ಸಿಕ್ತು ಅಂದರೆ ಅದು ನಿನ್ನ ಜವಾಬ್ದಾರಿ ಅಂತೇಳಿ ಹಂಚಿದಾಗ ಏನಾಗುತ್ತೆ, ಅವಾಗ ಯಾರು ಅಕಸ್ಮಾತ್ ನಮ್ಮ CCP ಹೋಗ್ಬಿಟ್ಟು ಅಲ್ಲಿ ರೇಡ್ ಮಾಡಿದಾಗ ಆ ಪೊಲೀಸ್ ಇಲಾಖೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಅವ್ರಿಗೆ ಇರೋದು ಒಂದು ವ್ಯಾಪ್ತಿ ಅಲ್ವಾ, ಆ ವ್ಯಾಪ್ತಿಯಲ್ಲಿ ಸೀಜ್ ಮಾಡ್ತು ಅಥವಾ ಏನಾದ್ರು CCP ಅಂದಾಗ ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅವಾಗ ಇದು ಕಡಿವಾಣ ಆಗುತ್ತೆ. ಮೈಸೂರು ಅಂತ ನೋಡ್ರಿ, ಮೈಸೂರು ಅಂದ ತಕ್ಷಣ ನಮಗೆ ಒಂದು ಮಹಾರಾಜರು ಇರೋದು, ಮೈಸೂರು ಅಂದರೆ ಸುಂದರ ನಾಡು ಅಂತ ಹೇಳಿದ್ರು. ಇವತ್ತು ಮೈಸೂರಲ್ಲಿ ನಾನು ಹೇಳ್ತಾನಲ್ಲ, ಮೈಸೂರು ಪೊಲೀಸ್ ಇಲಾಖೆನೇ ಭ್ರಷ್ಟಾಚಾರದಿಂದ ತುಂಬೋಗಿದ್ದಾರೆ. ಇವತ್ತು ನಾನು ಓಪನ್ ಆಗಿ ಹೇಳ್ತಾನೆ, ಮೇಲೆ ಕೇಸ್ ಮಾಡಿದ್ರು ಪರವಾಗಿಲ್ಲ. ಯಾಕೆ ಹೇಳ್ತಾನೆ ಅಂದರೆ, ಯಾರೊಬ್ಬ ಅಣ್ಣ ತಂಬಿ ಅಂತ ಹೇಳ್ಬಿಟ್ಟು ಒಬ್ಬನು ಗೋಲ್ಡ್ ಮಾಫಿಯಾದವನು ಇದಾನಲ್ಲಿ. ಗೋಲ್ಡ್ ಪಾಪ ಸುಮಾರು ಒಂದು 100 ಹೆಂಗಸರದ ಗೋಲ್ಡ್ಗಳನ್ನ ಅಡ ಇಟ್ಕೊಳ್ಳೋದು. ಸುಮಾರು ಮಾಧ್ಯಮಗಳಲ್ಲಿ ಅವನು ಅಡ್ವರ್ಟೈಸ್ ಏನು ಕೊಡ್ತಾನೆ, 18,000 ರೂಪಾಯಿ ಕೊಡ್ತಾನೆ, 20,000 ಕೊಡ್ತಾನೆ, ನಿಮ್ಮ ಗೋಲ್ಡನ್ನು ತಂದು ಕೊಡಿ ಅಂತಾನೆ. ಈಗ ಸುಮಾರು ಅಲ್ಲಿಗೆ SP-ಗಳಿಗೆ, ಅಲ್ಲಿ ಕಮಿಷನರಿಗೆ, ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಪಾಪ ಹೆಣ್ಣುಮಕ್ಕಳು ಅರ್ಜಿ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಆ ಒಬ್ಬ ಏನೋ ಸುಂದರಂ ಅಂತ ಏನೋ ತಮ್ಮಿ ಅಂತೇಳಿ ಯಾರು ತಮಿಳವನು, ಅವನನ್ನು ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ. ಅಷ್ಟು ಭ್ರಷ್ಟಾಚಾರ ಮಿತಿ ಮೀರೋಗಿದೆ ಪೊಲೀಸ್ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ. ಇದನ್ನು
ಏನು ಮಾಡ್ತಾಯಿದ್ರು ಇವತ್ತು ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಬ್ಲ್ಯಾಕ್ ಮನಿ, ಅಲ್ಲಿಂದ ಇರೋ ACPಗಳು ಕೋಟ್ಯಾಂತರ ರೂಪಾಯಿ ಬೆಂಗಳೂರಿಗೆ ತಲುಪಿಸ್ತಾ ಇದ್ದಾರೆ. ಇದ್ರ ಮಾಹಿತಿಗಳಿದೆ ನಮಗೆ. ಆ ರೀತಿ ಒಂದು ದೊಡ್ಡದು ಮಾಫಿಯಾ ಮೈಸೂರಲ್ಲಿ ಆಗ್ತಾ ಇದೆ ಅಂದರೆ ನೋಡಿ, ಎಲ್ಲೋ ಮಹಾರಾಷ್ಟ್ರದ ಪೊಲೀಸರು ಅಥವಾ ಎಲ್ಲನೋ ಬಂದು ಹಿಡಿತಾರೆ ಅಂದಾಗ ಇಲ್ಲಿ ಏನಾಗಿದೆ, ಬರೀ ದುಡ್ಡದು ಒಂದೇ ಮುಖ್ಯ ಆಗಿದೆ. ಇವತ್ತು ಅಂಥ ಅಧಿಕಾರಿ ಇವತ್ತು ನೋಡ್ರಿ, ಪೊಲೀಸ್ ಇವತ್ತು ಮೈಸೂರು ಜಿಲ್ಲೆ ಅಂದರೆ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ. ನಾವು ಹೇಳ್ತಾ ಇರ್ತೇವೆ ಅವ್ರು ಮುಖ್ಯಮಂತ್ರಿಗಳದು ಇದು ಕೊನೆಯ ಮುಖ್ಯಮಂತ್ರಿ ಪದವಿ ಇರ್ಬೋದು, ಆಯ್ತಲ್ಲ, ಯಾಕಂದ್ರೆ ಅವರೇ ಹೇಳ್ಕೊಳೋ ಥರ. ಈಗಾದರೂ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ರೀ ಅದು, ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳುಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಅದೇ ರೀತಿ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ನೆಷ್ಟು ಜನ ಪೋಷಕರು ತಂದೆ ತಾಯಿಗಳು ಕಣ್ಣೀರು ಹಾಕಿರ್ಬೋದು, ಎಷ್ಟು ಜನ ಸೂಸೈಡ್ ಮಾಡಿ ಸತ್ತೋಗಿರ್ಬೋದು. ನಿಮ್ಮ ಜಿಲ್ಲೆಯಲ್ಲೇ ನೀವು ಕಂಟ್ರೋಲ್ ಮಾಡಲ್ಲ ಅಂದರೆ ಇಡೀ ರಾಜ್ಯನ ಹೇಗೆ ನೋಡ್ತೀರಾ? ನಾವು ಮನವಿ ಮಾಡ್ಕೊಂತ ಕೈ ಮುಗಿದು ಪಾಪ ಆ ರೀತಿ ತೊಂದರೆಗಳಾಗ್ತಾ ಇದೆ ಇವತ್ತು. ಈಗ ನೋಡಿ, ಆಮೇಲೆ ಹಳ್ಳಿಗಳು ತಗೊಳ್ಳಿ, ಇವತ್ತು ನಾವು ಬರೀ ಮೈಸೂರು, ಮಂಗಳೂರು, ಬೆಂಗಳೂರು, ಈಗ ಹುಬ್ಳಿ ಇವೆಲ್ಲ ನಾವು ನೋಡಿದರೆ ಡ್ರಗ್ಸ್ ಮಾಫಿಯಾಗಳು ಅಥವಾ ಬೆಳಗಾವಿ ಅಂತ ಹೇಳ್ತೇವೆ. ಆದರೆ ಈಗ ನೋಡಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಹಳ್ಳಿ ಈಗ ನಾವು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕಾರವಾರ ಜಿಲ್ಲೆ ಇರ್ಬೋದು, ಅಲ್ಲಿ ಡ್ರಗ್ಸ್ ಈ ಮಾಫಿಯಾ ಇದೆಲ್ಲ ಕಡಿವಾಣ ಇದೆ. ಏನಾಗುತ್ತೆ ಅಲ್ಲಿ ಒಬ್ಬ ಒಂದು ಕಾಲೇಜ್ ಮುಂದ್ಗಡೆ ಇರೋ ಒಂದು ಕಿರಾಣಿ ಅಂಗಡಿಗೂ ಇವನು ಯಾರ ಮಗ ಅನ್ನೋದು ಗೊತ್ತಿರುತ್ತೆ, ಕಾಲೇಜಿಗೆ ಬರೋರಿಗೆ ಇವ್ರು ಯಾರ ಮಗಳು ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಆ ಮಕ್ಕಳಿಗೂ ಸೂರ ಇವತ್ತು ತುಂಬಿದ ಕುಟುಂಬಗಳು ಕೆಲವು ಹಳ್ಳಿಗಳಲ್ಲಿದ್ದಾವೆ. ತಂದೆ ತಾಯಿಗಳು ಜೊತೆಗೆ ಅಜ್ಜಾಜಿಗಳು ಇರ್ತಾರೆ. ನೋಡಪ್ಪ, ನಿಮ್ಮಪ್ಪ ಈ ತರ ಕಷ್ಟಪಟ್ಟಿದ್ದಾನೆ, ನಿನಗೆ ಈ ತರ ಕಷ್ಟಪಟ್ಟು ಓದಿಸ್ತಾ ಇದ್ದಾನೆ, ನೀನು ಚೆನ್ನಾಗಿ ಓದಿದ್ರೆ ನೀನು ಸ್ವಾಮಿ ವಿವೇಕಾನಂದ ಆಗ್ತೀಯಾ, ನೀನು ಚೆನ್ನಾಗಿ ಓದಿದ್ರೆ ವಿಶ್ವೇಶ್ವರಯ್ಯ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಇವತ್ತೇನಾಗಿದೆ, ಇವತ್ತಿನ ನಮ್ಮದು ತುಂಬು ಕುಟುಂಬಗಳಿಲ್ಲ, ತಂದೆ ತಾಯಿಗಳು ಇಲ್ಲಿ ಬೆಂಗಳೂರಲ್ಲಿ ಬದುಕೋಕ್ಕಾಗಲ್ಲ, ಅವ್ರ ಊರಿಂದ ಬರಲ್ಲ, ಇದ್ರೂ ಕೆಲವರು ಸೊಸಿದಿರು ಅಥವಾ ಮಕ್ಕಳುಗಳು ನೋಡ್ಕೊಳ್ಳಲ್ಲ, ಅವ್ರು ಊರಲ್ಲಿ ಇರ್ತಾರೆ. ಈ ಮಕ್ಕಳುಗಳಿಗೆ ಕರೆಕ್ಟಾಗಿ ತಿಳಿ ಹೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ ಇವತ್ತು. ಈಗ ಏನಾಗುತ್ತೆ, ಒಂದು ಕುಟುಂಬದಲ್ಲಿ ನೋಡಪ್ಪ ನಿಮ್ಮಪ್ಪ ಇಷ್ಟೊತ್ತಾರು ಬಂದೇ ಇಲ್ಲ, ನಿಮ್ಮಪ್ಪ ಫೋನ್ ನೋಡ್ಕೊಂಡಿರ್ತಾರೆ. ಈ ಪೋಷಕರು ಇದನ್ನ ಬಿಡಬೇಕು. ಮಕ್ಕಳು ಮುಂದೆ ಗಲಾಟೆ ಮಾಡ್ಕೊಳ್ಳೋದು, ಅವರ ಒಂದು ಮನಸ್ಥಿತಿನೇ ಒಂದು ಯಾಕಪ್ಪ ನಮ್ಗೆ ಈ ತಂದೆ ತಾಯಿ ಜೊತೆ ಬದುಕೋದಕ್ಕಿಂತ ನಾನೆಲ್ಲೋ ಎಣ್ಣೆ ಹೊಡೆದ್ಬಿಡ್ಬೇಕು, ಎಲ್ಲೋ ಡ್ರಗ್ಸ್ ತಗೊಬಿಡ್ಬೇಕು, ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ಬೇಕು, ನನಗೆ ಇಲ್ಲಿ ಮನಸ್ಥಿತಿ ಸರಿ ಇಲ್ಲ ಅನ್ನೋದನ್ನ ಮೇನ್ ಪೋಷಕರು ಇವತ್ತು ತಂದಿಡ್ತಾ ಇದ್ದಾರೆ. ಆಮೇಲೆ ಇವತ್ತು ನೋಡ್ರಿ, ಇನ್ನೊಂದಕ್ಕೆ ಈ ಒಂದು ಏನು ಬಿಟ್ಟಿ ಭಾಗ್ಯಗಳು ಕೊಟ್ಟಿದೆಯಲ್ಲ ಸರ್ಕಾರ, ಈ ಬಿಟ್ಟಿ ಭಾಗ್ಯಗಳು ಇದಕ್ಕೆ ಡ್ರಗ್ಸ್ ಮಾಫಿಯಾಗೆ ಜಾಸ್ತಿಯಾಗಿ ಬಂದಿದೆ ಅಂತ ನಾವು ಹೇಳ್ತೇವೆ. ಯಾಕೆ ಅಂದರೆ ನೋಡಿ, ಇವತ್ತು ಗಾಂಜಾ ನಿಮಗೆ 100 ರೂಪಾಯಿ ಸಿಗುತ್ತಂತೆ, ಅದೇ ಎಣ್ಣೆ ಹೊಡಿಬೇಕು ಅಂದ್ರೆ 300 ರೂಪಾಯಿ ಖರ್ಚು ಮಾಡ್ಬೇಕಂತೆ. ಅದಕ್ಕೆ ನಾವು ಏನ್ ಮಾಡ್ತಾರೆ ಬಡವರು, ಪಾಪ ಆಲ್ಕೋಹಾಲ್ಕಿನ ಚೀಪಾಗಿ ಸಿಕ್ಕಿದೆ ಅಂದಾಗ ಬೇಡ ಬಿಡು, ಆಲ್ಕೋಹಾಲ್ ಬಿಡ್ತಾನೆ ಇದನ್ನ ಸಿಗ್ತಾರೆ. ಇದೇನಾರು ಇನ್ನೇನು ನಾವು ಇದನ್ನೆಲ್ಲ ಪಬ್ಲಿಕ್ ಮಾಡಿ ಪಾಪ ನೀವು ಮಾಧ್ಯಮದ್ರ ಹೇಳಿದ್ರೆ ಇದಕ್ಕೇನಾದ್ರು ಟ್ಯಾಕ್ಸ್ ಅನ್ನ ಮಾಡ್ಬಿಟ್ಟು ಇದನ್ನ ರಾಜರೋಷವಾಗಿ ಗಾಂಜಾ ಮಾರಿ ಅಂತ ಮಾಡಿದ್ರು ಹೇಳಕ್ಕಾಗಲ್ಲ ನಮ್ಮ ಸರ್ಕಾರಗಳು. ಯಾಕೆಂದ್ರೆ ಈ ಟ್ಯಾಕ್ಸ್ ಬಂದ್ರೆ ಸಾಕು ಇವ್ರಿಗೆ, ಯಾಕೆಂದ್ರೆ ದುಡ್ಡು ಬರ್ಬೇಕು ಅಷ್ಟೇ, ಯಾರ ಮನೆ ಹಾಳಾದ್ರೂ ಪರವಾಗಿಲ್ಲ. ಮಾತಾಡ್ತೀನಿ ನಿಮ್ ಜೊತೆ. ಈಗ ಡ್ರಗ್ ಕೇಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಅದಕ್ಕೂ ಮುನ್ನ ಈಗ ರನ್ಯಾರಾವ್ ಕೇಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವ್ರನ್ನ ಪ್ರಕರಣದಿಂದ ಹೊರಗಡೆ ತರಬೇಕು ಅಂತ ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಈ ಡ್ರಗ್ಸ್ ಕೇಸ್ ಅಂತ ಬಂದ್ರೆ ಇದ್ರಲ್ಲೂ ಇನ್ವಾಲ್ವ್ಮೆಂಟ್ ಆಫ್ ಪೊಲಿಟಿಷಿಯನ್ಸ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ ರೀ, 100% ಈಗ ನೋಡ್ರಿ, ನಾವೆಲ್ಲ ಒಂದು 28-29 ವರ್ಷ ಬೆಂಗಳೂರಿಗೆ ಬಂದು ಇನ್ನೂ ಒಂದು ಸ್ವಂತ ಮನೆಗಳು ಕಟ್ಕೊಳಕ್ಕಾಗಿಲ್ಲ. ಈ ರಾಜಕಾರಣಿಗಳು ಆದ ತಕ್ಷಣ ಅವರು 106 ಕೋಟಿ ದುಡ್ಡು ಮಾಡ್ತಾರೆ ಅಂದ್ರೆ ಇದು ಯಾವ್ದೋ ಡ್ರಗ್ಸ್ ಅಥವಾ ಸ್ಮಗ್ಲಿಂಗ್ ಇದೆಲ್ಲ ಇದ್ದೇ ಇರುತ್ತೆ. ಅದನ್ನೇ ಹೇಳೋದು, ಅವರ ಒಂದು ಯಾವುದು ಮಾಡ್ತಾರೆ ಅನ್ನೋದು ಒಂದು ಬುಡ ಚೆಕ್ ಮಾಡ್ತಾ ಇಲ್ಲ ಅವರು ಪೊಲೀಸವರು. ಆಮೇಲೆ ನೋಡಿ, ಇನ್ನೊಂದು ನಿಮಗೆ ದೊಡ್ಡದು, ನಾನು ಇವಾಗ ಒಬ್ಬ ಅಧಿಕಾರಿ ಬಗ್ಗೆ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಒಬ್ಬ ರಾಜಕಾರಣಿಗಳ ಬಗ್ಗೆ ಮಾತಾಡಿದೆ ಅಂತ ಇಟ್ಕೊಳ್ಳಿ. ನನಗೆ ಮೊನ್ನೆ ಒಬ್ಬ DCR ACP ಧಮಕಿ ಹಾಕಿದ ಯಾವುದೋ ಒಂದು ಲ್ಯಾಂಡ್ ವಿಷಯಕ್ಕೆ. ನೋಡು, ನಿನ್ನ ಡ್ರಗ್ಸ್ ಮನೇಲಿ ಇಟ್ಬಿಟ್ಟು ಸೀಜ್ ಮಾಡಿಸ್ಬಿಡ್ತಾನೆ, ನಿನ್ನ ಅರೆಸ್ಟ್ ಮಾಡ್ಬಿಡ್ತಾನೆ, ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತಾನೆ. ಇದು ಪೊಲೀಸ್ ಅವರೇ ನಮ್ಮನ್ನು ಧಮಕಿ ಹಾಕೋ ಕೆಲಸ. ಅಂದ್ರೆ ನಮಗೆ ಭಯ ಆಗುತ್ತೆ, ಎಲ್ಲೋ ಸಂದೇ ಮೂಲೆಯಲ್ಲಿ ನಾವು ದಿನ ಕಸ ಹೊಡೆದು ಹುಡುಕ್ಬೇಕಂತ ಪರಿಸ್ಥಿತಿ. ಅದಕ್ಕೆ ಮನೆಯಲ್ಲಿ ಆಫೀಸಲ್ಲೆಲ್ಲ CCTV ಹಾಕಟ್ಕೊಬಿಟ್ಟಿದ್ದಾರೆ ನಾವು. ಈ ರೀತಿ ಪೊಲೀಸ್ ಅವ್ರು ಧಮಕಿ ಹಾಕ್ತಾರೆ ಮೇಡಮ್ ಅವರೇ, ಕೇಳಿ ಲಾಯರ್ ಇದಾರಲ್ಲಿ ಪೊಲೀಸ್ ಅವ್ರು ಧಮಕಿ ಹಾಕ್ಬಿಟ್ಟು ಕೇಸನ್ನ, ಅದು ತುಂಬಾ ಹಲವಾರು ಉದಾಹರಣೆಗಳಿದಾವೆ. ಇವರು ಯಾವುದೋ ನೋಡಿ, ಅದಕ್ಕೆ ನಾನು ಹೇಳಿದೆ, ಈ ಪೊಲೀಸ್ ಇಲಾಖೆ ಡ್ರಗ್ಸು, ಅಫೀಮು, ಗಾಂಜಾನ ಸೀಜ್ ಮಾಡುತ್ತಲ್ಲ, ಅದನ್ನು ಏನ್ ಮಾಡುತ್ತೆ, ಅದನ್ನ ಅದು ಲೆಕ್ಕ ಬೇಕು. ಅಥವಾ ಪೊಲೀಸವ್ರು ಏನಾದ್ರು ತಗೊಂತಾರ, ಅಥವಾ ಪೊಲೀಸವ್ರು ಹಿಂಬಾಗ್ಲಿಂದ ಮಾರ್ತಾರ, ಅಥವಾ ಪೊಲೀಸವರಿಗೆಲ್ಲ ಆಗದಿರೋ ದುಶ್ಮನ್ಗಳ ಮನೇಲಿ ಇಡ್ತಾರ, ಅವ್ರ ಆಫೀಸಲ್ಲಿ ಇಡ್ತಾರ ಅನ್ನೋದು ಕೂಡ ತನಿಖೆ ಆಗಬೇಕು. ಯಾಕೆಂದರೆ ಈಗ ನಮ್ಮಂಥ ಒಬ್ಬ ಹೋರಾಟಗಾರರಿಗೆ ಒಬ್ಬ ACP ಹೆದರಿಸ್ತಾರೆ, ನಿಮ್ಮ ಮನೇಲಿ ಡ್ರಗ್ಸ್ ಇಟ್ಬಿಟ್ಟು ಸೀಜ್ ಮಾಡಿಸ್ಬಿಡ್ತಾನೆ, ನೀನು ಇದಕ್ಕೆ ಒಪ್ಕೊಂಡಿಲ್ಲ ಅಂದರೆ ಅಂದಾಗ ನಾವು ಎಲ್ಲಿ ಬದುಕ್ತಾ ಇದ್ದೇವೆ? ಎಲ್ಲಿ ನಮ್ಗೆ ಅಂಬೇಡ್ಕರ್ ಸ್ವತಂತ್ರ ಅಥವಾ ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದಾವ ಅನ್ನೋದು ನಮಗೊಂದು ಪ್ರಶ್ನೆ ಆಗುತ್ತೆ. ಈ ರೀತಿ ಇದ್ದಾಗ ಇವ್ರು ಹೇಳ್ದಂಗೆ ಎಷ್ಟೋ ಜನ ಪೊಲೀಸರು, ನಮಗೂ ತುಂಬ ಸ್ನೇಹಿತರು ಹೇಳ್ತಾರೆ, ನೋಡಿ ಪಾಪ ಸುಮ್ಮನೆ ಟೆಸ್ಟ್ ಮಾಡೋಣ ಹೆಂಗಿರುತ್ತೆ ನೋಡೋಣ ಅಂತ ತಗೊಂಡ, ದಿನ ತಗೊಂತವನೆ ಅಂತ. ಈ ಥರ ತುಂಬ ಹಲವಾರು ಇದ್ದಾವೆ.
ಅವಾಗ ಏನಾಗುತ್ತೆ, ಆ ಒಂದು ಪೊಲೀಸ್ ಅಧಿಕಾರಿ ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವ್ನ ಮನೆಗೆ ಹೋದಾಗ ನಮ್ಮ ತಾತ ನಮ್ಮ ಅಪ್ಪ ತಗೊತಾರೆ ಹೆಂಗಿರ್ಬೋದು ಅಂತ ಆ ಒಂದು ಮಗು ಸ್ಟಾರ್ಟ್ ಮಾಡುತ್ತೆ. ಆ ಮಗು ಸ್ಟಾರ್ಟ್ ಮಾಡಿದಾಗ ಅವ್ರ ಫ್ರೆಂಡ್ಸ್ಗಳು ಅದು ಹಬ್ಕೊಂಡು ಹೋಗುತ್ತೆ, ಪೊಲೀಸ್ ಇನ್ಸ್ಪೆಕ್ಟರ್ ಮಗನೇ ಡ್ರಗ್ಸ್ ತಗೊತಾನೆ, ನಾನು ಯಾಕೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ನಾನು ಯಾಕೆ ತಗೋಬಾರ್ದು ಅಂತ ತಗೊಂತಾರೆ. ಇವೆಲ್ಲ ಏನಾಗಿದೆ, ಸೆಲೆಬ್ರಿಟಿಗಳಿಗೆ ನಾವು ತಗೊಂಡ್ರೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಬಿಂಬಿಸ್ತಾರೆ. ಈಗ ಆ ರೀತಿ ಈಗ ಯಾರೋ ಒಂದು ಹುಡುಗಿಗೆ ಮೋಸ ಮಾಡಬೇಕು, ಎಲ್ಲ ಪಬ್ಬಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರೇನು ಒಪ್ಕೊಂಡಿರಲ್ಲ. ಈ ರೀತಿ ಹಲವಾರು ಘಟನೆಗಳು ಜ್ಯೂಸಲ್ಲಿ ಹಾಕ್ತಾರೆ, ಜ್ಯೂಸಲ್ಲಿ ಹಾಕಿ ಡೀಸೆಂಟ್ ಆಗಿ ಅದನ್ನ ನೋಡಿದ್ರು ಅದನ್ನೆಲ್ಲ ಈಗ ಇದನ್ನು ಎಲ್ಲರೂ ಅದನ್ನು ಪೊಲೀಸರು ಅದನ್ನು ಹುಡುಕಕ್ಕಾಗಲ್ಲ. ಈಗ ಒಂದು ಘಟನೆ ಆದಮೇಲೆ ಅವ್ರು ಬರ್ಬೋದೇ ಹೊರತು ಈಗ ಯಾರೋ ಒಬ್ಬರು ಮನೆ ಅದನ್ನು ಪ್ಲಾನಿಂಗ್ ಮಾಡಿಬಿಟ್ಟು ಜ್ಯೂಸಲ್ಲಿ ಹಾಕಿ ಅವ್ರಿಗೆ ಜ್ಯೂಸ್ ಕೊಡಿಸಿದಾರೆ ಅಂದಾಗ ಇದಕ್ಕೆಲ್ಲ ಏನಂದ್ರೆ ಕಠಿಣ ಒಂದು ಕ್ರಮ ತಗೋಬೇಕು ಅಷ್ಟೇ, ಕಠಿಣ ಕಾನೂನು ರಚನೆ ಮಾಡಬೇಕು. ಇದನ್ನು ಯಾರು ಕೂಡ ಅವ್ರನ್ನ ಹೊರಗಡೆ ಬಿಡಬಾರ್ದು. ಒಂದು ಅಟ್ಲೀಸ್ಟ್ ಒಂದು 3 ವರ್ಷ 4 ವರ್ಷ ಜೈಲಲ್ಲಿ ಇದ್ದಾಗ ಇನ್ನು ಬಿದ್ದವ್ರು ಬುದ್ಧಿ ಕಲಿತಾರೆ ಅಷ್ಟೇ, ಅದನ್ನ ಕಡಿವಾಣ ಹಾಕ್ಬೋದು. ಬಿಟ್ರೆ ಇದಕ್ಕೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾವಂತರ ಇಲ್ಲಿ ಹೆಂಗಾಗಿದೆ ಅಂದರೆ ಪೋಸ್ಟ್ ಮ್ಯಾನ್ ಕೆಲಸನೇ ಆಗಿದೆ ನಮ್ಮದು. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನು ಅಂದರೆ ನಾವು ಪೋಸ್ಟ್ ಮ್ಯಾನ್ ಕೆಲಸ. ಈ ಕಡೆ ಕೇರಳದಿಂದ ಬಂದ್ರೂ ತಗೋಬೇಕು, ಈ ಕಡೆ ತಮಿಳ್ನಾಡಿಂದ ಬಂದರೂ ತಗೋಬೇಕು, ಆಂಧ್ರದಿಂದ ಬಂದರೂ ತಗೋಬೇಕು. ಆ ಪರಿಸ್ಥಿತಿ ಆಗಿದೆ. ಯಾರೂ ಇಲ್ಲ ನೋಡಿ. ನಮಗೆ ನಾವೇನಾರು ಬೇರೆ ಹೊರ ರಾಜ್ಯದವರು ಏನಪ್ಪ ನೀನು ಈ ಥರ ದೌರ್ಜನ್ಯ ಮಾಡ್ತಾ ಇದೆಯಾ ಕನ್ನಡಿಗರ ಮೇಲೆ ಅದು ಇದು ಅಂದರೆ ನಮ್ಮ ಕನ್ನಡಿಗರೇ ಫಸ್ಟ್ ಬಿಡ್ರಿ ಅವನೇನೋ ಪಾಪ ಬದುಕೊಂಡವನೇ, ನೀವು ಈ ಕನ್ನಡ ಶಾಲೆ ಹಾಕೊಂಡು ದೌರ್ಜನ್ಯ ನೀವು ಮಾಡ್ತೀರಾ ಅಂತಾರೆ. ಹೋಗ್ಲಿ ಪೊಲೀಸ್ ಸ್ಟೇಷನಿಗೆ ಹೋದ್ರೆ ಪೊಲೀಸ್ ಸ್ಟೇಷನಿಗೆ ಅವನಾದ್ರೆ ದುಡ್ಡು ಕೊಡ್ತಾನೆ, ನಾವಾದ್ರೆ ಫ್ರೀಯಾಗಿ ಅವಾಜ್ ಆಗಿ ಬರ್ತೇವೆ. ಅವನ ಮೇಲೆ ಅವನಿಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಯಾರು ಸಪೋರ್ಟೇ ಮಾಡಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಹಾಕ್ಬಿಟ್ಟು ಕಳಿಸ್ತಾರೆ. ಈಗ ಈ ಥರ ದುರಂತ ಆದಾಗ ಈಗ ಅದನ್ನೇ ನಾವು ಹೇಳೋದೇನು ಅಂದರೆ ನ್ಯಾಯವಾದಿಗಳ ಪೊಲೀಸವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ದಯವಿಟ್ಟು ಪೋಸ್ಟಿಂಗ್ ಮಾಡಿ, ಆಮೇಲೆ ಆ ಒಂದು ಪೊಲೀಸ್ ಅಧಿಕಾರಿ ಈ ಥರ ಭ್ರಷ್ಟಾಚಾರ ಮಾಡ್ದ ಅಂದರೆ ಅವನನ್ನು ಬರೀ ಸಸ್ಪೆಂಡ್ ಮಾಡಿ ಮತ್ತೆ ತಿರ್ಗಾ ಒಳಗಡೆ ಅಲ್ದ. ಈಗ ನೋಡಿ ನಾವು ಹೇಳ್ದಂಗೆ ಈಗ ಮೊನ್ನೆನೇ ಒಂದು ಕೇಸಲ್ಲಿ ಆಯಿತು, ದೊಡ್ಡ ಹುದ್ದೆಯಲ್ಲಿರೋ ಅಂಥ ಒಬ್ಬ ADGP ಅಂತ ಸ್ಥಾನಮಾನ ಇರೋರು ಮೊನ್ನೆ ಪಾಪ ಹೆಣ್ಮಕ್ಳೆಲ್ಲ ಕಂಡುಬಿಟ್ಟು ನಾವು TV ನೋಡೋದಕ್ಕೆ ನಮಗೆ ಅಸಹ್ಯ. ನೀವು ಟಿವಿಯಲ್ಲಿ ಹಾಕಿದ ತಕ್ಷಣ ಮಕ್ಕಳು ನೋಡ್ತಾ ಇದ್ದಾಗ ಅದನ್ನು ಚೇಂಜ್ ಮಾಡ್ತಾ ಇದ್ವಿ ನಾವು. ಅಂಥ ಅಸಹ್ಯವಾಗಿರೋದನ್ನು ಇವತ್ತು ಇದೇ ಸರ್ಕಾರ ಇವತ್ತು ಮತ್ತೆ ಪುನರ್ ಅದೇ ಪೋಸ್ಟಿಂಗಿಗೆ ಹಾಕಿ ಅವ್ನಿಗೊಂದು ಹುದ್ದೆ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಆದರೆ ತನಿಖೆ ಇನ್ನೂ ಮಧ್ಯದಲ್ಲೇ ಇದೆ. ಅದು ಅದೇ ಇದೇ ಇಲಾಖೆ ಹೇಳಿದೆ, ಹೌದು ಅದು ಒರಿಜಿನಲ್ ವಿಡಿಯೋ, ಅದು ತನಿಖೆಯಲ್ಲಿ ಪ್ರೂವ್ ಆಗಿದೆ ಅಂತ ಹೇಳಿದೆ. ಈಗ ಅಂಥ ಒಂದು ಹಿರಿಯ ಅಧಿಕಾರಿ ಒಂದು ಇಳಿ ವಯಸ್ಸಲ್ಲಿ ಹಿಂಗೆ ಮಾಡಿದ್ದಾರೆ ಅಂದಾಗ ಈಗ ಮಾಮೂಲಿ ಇವತ್ತೇನೋ ಕಾನ್ಸ್ಟೇಬಲ್ ಆಗ್ತಾರೆ, ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ಅಂದವರು ನಮ್ಮ ದೊಡ್ಡ ಅಧಿಕಾರಿನೇ ಮಾಡಿದ್ದಾರೆ, ನಾವೆಲ್ಲ ಯಾವ ಲೆಕ್ಕ, ನಾವ್ಯಾಕೆ ಸುಮ್ಮನೆ ಇರಬೇಕು ಅನ್ನೋ ಭಾವನೆ ಬರುತ್ತೆ. ಇದನ್ನು ಏನು ಅಂದರೆ ಇದು ಸರಿ ಮಾಡಬೇಕಾಗಿರೋದು ಸರ್ಕಾರ. ಮತ್ತು ಇವತ್ತು ನೋಡಿ ಹೇಗೆ ತಮಿಳ್ನಾಡಲ್ಲಿ ಈಗ ಭ್ರಷ್ಟಾಚಾರ ಇಲ್ದಂಗೆ ವಿಜಯ್ ಅವರಿಗೆ ಮತ ಹಾಕಿದ್ರಲ್ಲ, ಆ ಥರ ಇದನ್ನು ಬುಡ ಸಮೇತ ನಾವು ಈಗ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ತೆಗೆದಿಲ್ಲ ಅಂದರೆ ಈ ಸರ್ಕಾರಗಳನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲ ಸಾರ್ವಜನಿಕರು ಮಾಡಬೇಕು. ಯಾವುದು ಭ್ರಷ್ಟಾಚಾರ ರಹಿತವಾಗಿದೆ, ಇವತ್ತು ಯಾವುದೋ KRS ಪಕ್ಷ ಇರ್ಬೋದು ಅಥವಾ ನಮ್ಮ ಬೆಳಿಗ್ಗೆ ನಾವು ಮಾತಾಡಿದ್ವಿ JDU ನಮ್ಮ ಮಹಿಮಾ ಪಾಟೀಲ್ ಅಣ್ಣವ್ರ ಹತ್ರ, ಈ ಆ ಥರದವ್ರು ತುಂಬಾ ಜನ ನಿಷ್ಠಾವಂತ ರಾಜಕಾರಣಿಗಳಿದ್ದಾರೆ. ಈಗ ಅಂಥವ್ರಿಗೆಲ್ಲ ನಾವು ಬೆಂಬಲ ಕೂಡಿಸಿ ಅಂಥವ್ರನ್ನ ಈಗ ಮೇಲ್ಮನೆ ಬಂದವಾಗ ಈ ಒಂದು ಭ್ರಷ್ಟಾಚಾರ ಕಡಿವಾಣ ಆಗುತ್ತಾ ನೋಡಬೇಕು. ಇಲ್ಲಾಂದರೆ ಏನಾದರೂ ಇನ್ನು ದೇವರು ಏನಾದ್ರು ಮಾಡಿ ಅಥವಾ ಯಾವುದೋ ದೇಶದವ್ರು ಬಾಂಬ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ಒಂದ್ಸಲ ಬುಡಮೇಲೆ ಆಗಬೇಕು. ಅವಾಗ ಈ ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ. ಈ ಮೂಲ ಕಾರಣನೇ ಈ ಗಾಂಜಾ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಕಡಿವಾಣ ಆಗೋ ತನಕ ನಿಮ್ಗೆ ಯಾವುದೂ ಆಗಲ್ಲ, ನಮ್ಮ ಮನೆಗಳು ನಮ್ಮ ಮಕ್ಕಳುಗಳು ಉದ್ಧಾರ ಆಗಲ್ಲ. ಆ ರೀತಿ ಒಂದು ಸಮಾಜನ ಸೃಷ್ಟಿ ಮಾಡಿಟ್ಟಾರು ಇವ್ರಿಗೆ. ಓಕೆ ಸರ್, ಈಗ ಒಂದು ಚೇಂಜಸ್ ಈಗ ಇದನ್ನೇ ಎಣ್ಣೆ ಬಿಡಿಸುತ್ತವೆ ಮತ್ತೆ ಡ್ರಗ್ಸ್ ಬಿಡಿಸ್ತೇವೆ ಅಂತೇಳಿ ತುಂಬಾ ಕಡೆಗೆ ಒಂದು ಈ ಹೆಂಗೆ ಹೋಟೆಲ್ ಪಬ್ಗಳಿದಾವಲ್ಲ ಆ ತರ ತುಂಬಾ ಜನ ಮಾಡ್ಕೋಬಿಟ್ಟಾರೆ. ಈಗ ಅಂತವ್ರು ಅವ್ರಿಗೆ ಎಣ್ಣೆ ಬಿಡಿಸೋರ ಜೊತೆಗೆ ಅವ್ರ ಚಿತ್ರಹಿಂಸೆ ಕೊಟ್ಬಿಟ್ಟು ಹೊಡೆದು ಬಡದು ಕೂಡಾಕಿ ಊಟ ಕೊಡ್ದಂಗೆ ಮಾಡ್ತಾರೆ. ಆ ತರದವರಿಗೆ ಅದಕ್ಕೊಂದು ಏನಾರು ನೀವು ಕೊಡ್ಬೇಕು. ಯಾಕಂದ್ರೆ ತುಂಬಾ ಅದೊಂದು ದಂಧೆ ಆಗ್ಬಿಟ್ಟಿದೆ. 1 ಲಕ್ಷ 2 ಲಕ್ಷ 5 ಲಕ್ಷ ತಗೊಂತಾರೆ. ಅಲ್ಲಿ ಹೋಗ್ಬಿಟ್ರೆ ಅವ್ನಿಗೆ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ, ಡ್ರಗ್ಸ್ ಅಲ್ಲ ಊಟನೇ ಬೇಡ ಅನ್ಸೋಗ್ಬಿಡುತ್ತೆ. ಆ ರೀತಿ ಚಿತ್ರಹಿಂಸೆಗಳು ಕೂಡ ಅಂತವು ಕೆಲವೊಂದು ಪುನರ್ ವಸತಿ ಕೇಂದ್ರ ಅಂತ ಒಂದು ಕಾನೂನು